ಅರ್ಲಾಳ್ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಮಾಜಿ ಪಂಚಾಯಿತಿ ಉಪಾಧ್ಯಕ್ಷ. ಶಿವನಹಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಅರ್ಲಾಳು ಗ್ರಾಮದಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಇಂದು ಸ್ವಯಂ ಪ್ರೇರಿತವಾಗಿ ಮಹಿಳೆಯರು ನಮ್ಮ ಗ್ರಾಮದಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಆಯೋಜಿಸಿದ್ದು ಅದರಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ. ಅದರಲ್ಲಿ 3 ಬಹುಮಾನವನ್ನು ಗೆದ್ದಿದ್ದಾರೆ. ಇನ್ನು ಹಲವಾರು ಜನರು ಚೆನ್ನಾಗಿ ಚಿತ್ರಕಲೆ ರಂಗೋಲಿ ಎಲ್ಲ ಬರೆದಿದ್ದು ಅವ್ರಿಗೂ ಸಹ ಸ್ವಯಂ ಪ್ರೇರಿತವಾಗಿ ಅವರೇ ಬಂದು ಬರೆದಿದ್ದು ಅವ್ರಿಗೆಲ್ಲ ನಮ್ಮ ಪಕ್ಷದ ಪರವಾಗಿ ನಮ್ಮ ಮುಖಂಡರ ಪರವಾಗಿ ಅಭಿನಂದಿಸಲಾಗುತ್ತದೆ. ಮತ್ತು ಪ್ರತಿಯೊಬ್ಬರಿಗೂ ಬಹುಮಾನ. ಈ ಮನೆಗೆ 5 ಗ್ಯಾರಂಟಿ, ಮನೆಗೊಂದು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಂತಹ ನನ್ನೆಲ್ಲ ಮಹಿಳೆ ಅಕ್ಕ ತಂಗಿಯರಿಗೂ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ, ನಮ್ಮ ಮುಖಂಡರಾದಂಥ ಮುಂದಿನ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಮತ್ತು ನಮ್ಮ ಡಿ.ಕೆ. ಸುರೇಶ್ ಸರ್ ಮತ್ತು ನಮ್ಮ NLC ರವಿ ಸರ್ ಇವರ ಅನುದಾನದಲ್ಲಿ ಇನ್ನು ಮುಂದೆ ಹೆಚ್ಚು ನಮ್ಮ ಅರ್ಲಾಳು ಗ್ರಾಮಕ್ಕೆ ಕೆಲಸಗಳನ್ನು ಆಲ್ರೆಡಿ ಮಾಡಿಕೊಡುತ್ತಿದ್ದು ಮುಂದೂ ಮಾಡಿಕೊಡುತ್ತಾರೆ. ಈ ಭರವಸೆಯಲ್ಲಿ ನಾವು ಎಲ್ಲರೂ ಇದ್ದೀವಿ. ನಮ್ಮ ಡಿ.ಕೆ. ಸುರೇಶ್ ಸಾಹೇಬರು ನಮಗೆ 5 ವರ್ಷದಿಂದನೂ 3 ವರ್ಷದಿಂದನೂ ಎಂಪಿನೇ, ನಮ್ಗೆ ಈಗಲೂ ಎಂಪಿನೇ, ಅವರು ಮುಂದೆನೂ ಎಂಪಿನೇ. ಅವ್ರ ಅಧಿಕಾರದಲ್ಲಿ ಇರಲಿ ಇಲ್ಲದೆ ಹೋಗಲಿ, ಅವ್ರು ಯಾವತ್ತೂ ನಮ್ಮ ಜನ ಮೆಚ್ಚಿದ ನಾಯಕ. ನಮ್ಗೆ ಯಾವತ್ತಿದ್ರು ಅವರೇ ನಾಯಕರು. ನಾವು ಮುಂದಿನ ದಿನಗಳಲ್ಲಿ ಅವ್ರನ್ನ MP ಸ್ಥಾನದಲ್ಲಿ ಮುಂದುವರಿಸ್ತೀವಿ. ಅವ್ರು MP ಸ್ಥಾನದಲ್ಲಿ ಇಲ್ದರೂ ಅವ್ರು ನಮಗೆ ನಮ್ಮ ಈ ಕಡೆ ಇದಕ್ಕೆ ನಮ್ಮ ಬೆಂಗಳೂರು ಗ್ರಾಮಾಂತರಕ್ಕೆ ಅವರೇನೇ ನಮ್ಗೆ MP. ಯಾರು ಏನೇ ಮಾತಾಡಿದ್ರು ಮುಂದೇನೂ ಅವರೇ ನಮ್ಮ MP. ಈ ಕ್ಷಣಕ್ಕೂ ಅವರೇ ನಮ್ಮ MP. ನಮ್ಮ ರಾಜ್ಯಕ್ಕೆ 5 ಗ್ಯಾರಂಟಿ ಕೊಟ್ಟಿದ್ದಾರೆ. ಈ ಕನಕೋತ್ಸವ ಪ್ರಯುಕ್ತ ನಮ್ಮ ಕನಕಪುರಕ್ಕೆ 6ನೇ ಗ್ಯಾರಂಟಿ ಕೊಟ್ಟಿದ್ದಾರೆ. ಅವರು ಇದೇ ಥರ ಮುಂದುವರಿಬೇಕು ಅಂತ ನಾವು ಬಯಸ್ತೀವಿ. ಮುಂದುವರಿತಾರೆ, ನಾವೆಲ್ಲ ಅವ್ರ ಜೊತೆಗಿರ್ತೀವಿ ಅಂತ ಮಾತುಗಳನ್ನು ಇಡೀ ನಮ್ಮ ಕನಕಪುರ ತಾಲೂಕಿಗೆ ನಾವು ಕೇಳದೆ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ. ಇನ್ನು ಮುಂದೆ ಅವರು ಮುಖ್ಯಮಂತ್ರಿಯಾಗಿ ಇಡೀ ಕರ್ನಾಟಕಕ್ಕೆ ಕೆಲಸಗಳನ್ನ ಮಾಡಿಸ್ತೀವಿ ಅಂತ ನಾವೆಲ್ಲ ಆಶಿಸ್ತೀವಿ. ಅವರು ಭಗವಂತನ ದಯದಿಂದ ಜಲ್ದಿ ಮುಖ್ಯಮಂತ್ರಿ ಆಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ.